ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯು ಮೈ ಯೂಟ್ಯೂಬ್ ಚಾನಲ್. ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಹೊಸದಾಗಿ ನೋಡ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಕತೆನ ರೇಟಿಂಗಲ್ಲಿ ನೋಡಬೇಕು ಅಂತ ಇಷ್ಟಪಡ್ತೀರಾ, ಡಿಸ್ಕ್ರಿಪ್ಷನ್ ಕೆಳಗಡೆ ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನು ಹೋಗಿ ಕ್ಲಿಕ್ ಮಾಡಿದ್ರೆ ಕತೆ ಪೂರ್ತಿ ಬರವಣಿಗೆ ಮೂಲಕ ನಿಮಗೆ ಸಿಗುತ್ತೆ. ಹಾಗೆ ವಾಯ್ಸ್ ಕೂಡ ಜೊತೆಗಿರುತ್ತದೆ. ಋಣಾನುಬಂಧ ಎಲ್ಲರೂ ಮದುವೆ ತಯಾರಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಹಾಗೆ ಹುಡುಗ ಹುಡುಗಿ ಅಂದರೆ ನವನೀತ್ ಮತ್ತು ಶಾಲಿನಿ ಕೂಡ ತುಂಬ ಬ್ಯುಸಿಯಾಗಿ ಫೋಟೋಶೂಟ್ ಮತ್ತು ಬಂದವ್ರ ಜೊತೆ ಮಾತಾಡೋದು ಹಾಗೆ ಇನ್ನಿತರ ಕಾರ್ಯಕ್ರಮ ಶಾಸ್ತ್ರಗಳಲ್ಲಿ ತುಂಬ ಬ್ಯುಸಿಯಾಗಿ ರಾತ್ರಿ 12 ಆದರೂ ಕೂಡ ಮಲಗಿರುವುದಿಲ್ಲ. ಇತ್ತ ಶ್ರುತಿಯ ಓಡಾಟ ಕೂಡ ತುಂಬ ಜೋರಾಗಿರುತ್ತದೆ. ರಾಮೇಗೌಡರಿಗೆ ಮಗ ಇಲ್ಲ ಅನ್ನೋ ಕೊರತೆಗಿಂತ ಮಗಳೇ ಒಂದು ಆನೆ ಬಲದ ರೀತಿ ಕೆಲಸ ಮಾಡ್ತಾ ಇರ್ತಾಳೆ. ಶ್ರುತಿ ಪ್ರತಿಯೊಂದನ್ನು ವಿಚಾರಿಸುತ್ತಾ ಪ್ರತಿಯೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಂದ ಹಿಡಿದು ಎಲ್ಲವನ್ನು ಕೂಡ ವಿಚಾರಿಸ್ತಾ ಇರ್ತಾಳೆ. ಹಾಗೆ ಎಲ್ಲವನ್ನು ವಿಚಾರಿಸಿ ಎಲ್ಲವೂ ಕರೆಕ್ಟಾಗಿ ನಡೀತಾ ಇದೆಯಾ ಅಂತ ನೋಡಿಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಹುಟ್ಟಿರೋದು ಸಂಸ್ಕಾರದ ಸಂಸ್ಕೃತಿಯ ರೂಪದಲ್ಲಿ ಸೀರೆ ಹುಟ್ಟಿದ್ರೂ ಕೂಡ ಜವಾಬ್ದಾರಿ ಮಾತ್ರ ಎಲ್ಲವನ್ನು ತೆಗೆದುಕೊಂಡಿರ್ತಾಳೆ. ಶ್ರುತಿಗೆ ಯಾವುದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಎಲ್ಲದು ಚಿಕ್ಕ ವಯಸ್ಸಿಂದಾನೇ ಭಗವಂತನೇ ಕೂಡ ವರವಾಗಿ ಕೊಟ್ಟಿರ್ತಾನೆ. ಇದನ್ನು ತುಂಬ ಸಲ ನೋಡಿರುವ ರಾಮೇಗೌಡರು ಹಾಗೂ ಅವರ ಕುಟುಂಬಸ್ಥರೆಲ್ಲರೂ ಶ್ರುತಿಗೆ ಮನಸ್ಸಲ್ಲೇ ಮೆಚ್ಚುಗೆಯನ್ನು ನೀಡ್ತಾ ಇರ್ತಾರೆ. ಹಾಗೆ ರಾಮೇಗೌಡರಿಗೆ ಮತ್ತೊಂದು ಚಿಂತೆ ಕಾಡ್ತಾ ಇರುತ್ತೆ. ಇನ್ನೇನೋ ಶಾಲಿನಿ ಮದುವೆ ಆಗ್ತಾಯಿದೆ, ನೆಕ್ಸ್ಟು ನನ್ನ ಮಗಳನ್ನು ಮದುವೆ ಮಾಡಬೇಕು. ಶ್ರುತಿನ ಮದುವೆ ಮಾಡಿಬಿಟ್ರೆ ಮನೆ ತುಂಬ ಒಂಟಿಯಾಗಿ ಖಾಲಿಯಾಗಿರುತ್ತಲ್ಲ, ಏನು ಮಾಡೋದು ಈಗ ಅಂತ ಮತ್ತಾಲೇ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಶಾಲಿನಿ ಮದುವೆ ಕೂಡ ಮುಗ್ದಿರೋದಿಲ್ಲ. ಇತ್ತ ನವನೀತ್ ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಶಾಸ್ತ್ರಗಳಲ್ಲೂ ಮುಂದುವರಿತಾ ಇರ್ತಾನೆ. ಭಗವಂತನಲ್ಲಿ ತುಂಬ ಮೊರೆ ಇಟ್ಟಿರ್ತಾನೆ. ಆದರೂ ಮನಸ್ಸಲ್ಲಿ ಎಲ್ಲ ಶಾಸ್ತ್ರಗಳನ್ನು ಮಾಡುತ್ತಾ ಅಪ್ಪ ಅಮ್ಮನ ಮುಖ ನೋಡುತ್ತಾ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾ ಇರ್ತಾನೆ. ಎಲ್ಲ ವಿಷಯ ಗೊತ್ತಿದ್ದಂತಹ ಮನು ಏನು ಮಾಡೋದು ಇವಾಗ, ಏನಾದರೂ ಮಾಡ್ತಾನ, ಏನು ಕತೆ, ತಾಳಿ ಕಟ್ಟೋ ಟೈಮಿಗೆ ಏನಾದರೂ ಹೇಳ್ಬಿಡ್ತಾನ ಹೇಗೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ನವನೀತ್ಗೂ ಕೂಡ ಒಂದು ಹುಡುಗಿ ಬಹಳ ಹಾಳು ಮಾಡೋದು ಇಷ್ಟ ಇಲ್ಲ. ಹಾಗೆ ಇಷ್ಟಪಟ್ಟಿರೋ ಶ್ರುತಿನ ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ. ಏನು ಮಾಡೋದು ಅಂತ ತೋಚದೆ ಅವನು ತುಂಬ ಆಲೋಚನೆ ಮಾಡ್ತಾ ಇರ್ತಾನೆ. ಇತ್ತ ಎಲ್ಲವನ್ನೂ ಮುಗಿಸಿ 12ರಿಂದ 1 ಗಂಟೆ ಆಗುತ್ತೆ, ಮಲಗೋಕೆ ಹೋಗ್ತಾರೆ. ಆದರೆ ನವನೀತಿಗೆ ಮಾತ್ರ ನಿದ್ದೆನೇ ಬರೋಲ್ಲ. ತುಂಬ ಯೋಚನೆ ಗಾಢವಾಗಿ ಕಾಡ್ತಾ ಇರುತ್ತೆ. ಏನಪ್ಪ ಮಾಡೋದು, ಮದುವೆ ಇನ್ನೇನು ಹತ್ರ ಬರ್ತಾ ಇದೆ, ಬೆಳಗ್ಗೆ ಆದರೆ ಮುಹೂರ್ತ, ತಾಳಿ ಕಟ್ಟೋ ಟೈಮಿಗೆ ಕೈಗಳು ನಡುಗದೆ ಇರ್ತಾವ. ಇಷ್ಟಪಟ್ಟವಳು ಮುಂದಿಟ್ಟು ಮತ್ತಾರನ್ನು ಆ ತಾಳಿಗೆ ಕುತ್ತಿಗೆ ಕೊಟ್ಟರೆ ಅವಳಿಗೆ 3 ಗಂಟೆ ಹಾಕೋಕೆ ಈ ಮನಸ್ಸು ಒಪ್ಪುತ್ತಾ, ಈ ಕೈ ನಿಜವಾಗ್ಲೂ ಬರುತ್ತಾ, ಏನು ಮಾಡೋದು, ಅಪ್ಪ ಅಮ್ಮನ ಮರ್ಯಾದೆ, ಜವಾಬ್ದಾರಿ ಎಲ್ಲವೂ ತಲೆ ಮೇಲೆ ತಿರುಗ್ತಾ ಇದೆ. ಅವತ್ತೊಂದು ದಿನ ನಾನು ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅನಿಸುತ್ತೆ. ಅವತ್ತು ಯಾರು ಹುಡುಗಿ ಅಂತ ಕನ್ಫರ್ಮ್ ಮಾಡಿಕೊಂಡು ನೋಡಿದಿದ್ರೆ ಇವತ್ತು ಅಟ್ಲೀಸ್ಟ್ ನನ್ನ ಜೀವನದಲ್ಲಿ ಸಮಾಧಾನವಾಗಾರು ಮದುವೆ ಆಗ್ಬೋದಾಗಿತ್ತು. ಎಲ್ಲನೂ ಇಷ್ಟಪಟ್ಟಿದ್ದನ್ನೆಲ್ಲನೂ ಕೊಡಿಸಿದ್ದಾರೆ ಅಪ್ಪ ಅಮ್ಮ. ನಾನು ಈ ಹುಡುಗಿ ಇಷ್ಟಪಟ್ಟೆ ಅಂದ್ಕೊಂಡು ಇವಳನ್ನು ಕೂಡ ಈ ಮದುವೆನ ಫಿಕ್ಸ್ ಮಾಡಿದ್ದಾರೆ. ಬಟ್ ಇವಾಗ ನಾನೇನಾದರೂ ಈ ಹುಡುಗಿ ಇಷ್ಟ ಇರಲಿಲ್ಲ, ನಾನು ಆ ಹುಡುಗಿ ನೋಡಿದೆ ಅಂತ ಹೇಳಿದರೆ ಅವ್ರ ಮನಸ್ಸಿಗೂ ಕೂಡ ಬೇಜಾರು. ಹಾಗೆ ಚಿಂದಂತ ಅತ್ತೆ ಮಾವ ರಾಮೇಗೌಡರು ಮತ್ತು ಅನುರಾಧಮ್ಮಂಗೂ ಕೂಡ ತುಂಬ ನೋವಾಗುತ್ತೇನೋ. ಏನು ಮಾಡೋದು ದೇವ್ರೆ, ಈ ಇಕ್ಕಟ್ಟಿನಿಂದ ನನ್ನನ್ನು ಹೇಗೆ ಪಾರು ಮಾಡ್ತೀಯೋ ಏನೋ, ನೀನೇ ಹೇಳ್ಬೇಕೆಲ್ಲವನ್ನು. ನನಗೆ ಈ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಗೆ ಮಹಾಭಾರತದಲ್ಲಿ ಅಭಿಮನ್ಯು ಹೇಗೆ ಒಳ ಹೊಕ್ಕನೋ ಆ ರೀತಿಯಾಗಿದೆ, ಹೊರಬರಲು ಸಾಧ್ಯವೇ ಆಗುತ್ತಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾನೂ ಇಲ್ಲ, ಅರ್ಥನೂ ಆಗ್ತಾ ಇಲ್ಲ. ದಯವಿಟ್ಟು ಏನಾದರೂ ದಾರಿ ತೋರಿಸೋ ಭಗವಂತ ಅಂತ ದೇವರಲ್ಲಿ ಮೊರೆ ಇಡ್ತಾ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಇತ್ತ ಶಾಲಿನಿಗೆ ಕರೆ ಮೇಲೆ ಕರೆ ಬರ್ತಾನೆ ಇರ್ತವೆ. ಆದರೂ ಶಾಲಿನಿ ಕಾಲ್ನ ಪಿಕ್ ಮಾಡಿರುವುದಿಲ್ಲ. ಹಾಗೆ ವಾಟ್ಸಪ್ಪಲ್ಲಿ ಮತ್ತು ಇಮೇಲ್ ಐ ಡಿಲಿ ತುಂಬ ಇಮೇಲ್ಸು ಮತ್ತು ಮೆಸೇಜಸ್ಸು ಬರ್ತಾ ಇರ್ತವೆ. ಶಾಲಿನಿ ಯಾವುದನ್ನೂ ಕೂಡ ನೋಡಿರುವುದೇ ಇಲ್ಲ. ಮಲಗಲು ಹೋದಾಗ ಅವಳ ಫೋನ್ನ ತಗೊಂಡು ನೋಡ್ತಾ ಇರ್ತಾಳೆ. ತುಂಬ ಮೆಸೇಜಸ್ಸು, ಇಲ್ಲ ಅಂದರೂ 100 ಕಾಲ್ಸು, ಎಲ್ಲ ಇಮೇಲ್ಸು ಎಲ್ಲ ಬಂದಿರ್ತವೆ. ಆದರೆ ಅದನ್ನು ನೋಡಿ ಶಾಲಿನಿ ಹಾಗೆ ಸಹಜವಾಗಿ ಸುಮ್ಮನೆ ಇದ್ಬಿಡ್ತಾಳೆ. ಆದರೆ ಅದು ಯಾವ ಮೆಸೇಜು ಏನು ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಹೀಗೆ ಮುಂದುವರೆದಾಗೆ ಶ್ರುತಿ ಕೂಡ ಎಲ್ಲ ಕೆಲಸನೂ ಮುಗಿಸಿ ಬಂದು ಬೆಳಗ್ಗೆಗೆ ಏನೆಲ್ಲ ತಯಾರಿ ಮಾಡಬೇಕು ಅಂತ ನೋಡಿಬಿಟ್ಟು ಬೇರೆ ರೂಮಲ್ಲಿ ಹೋಗಿ ಮಲ್ಕೋತಾಳೆ. ಹಾಗೆ ಅಲಾರಾಮ್ ಕೂಡ ಹಾಕಿ ಇಡ್ತಾಳೆ. ಇತ್ತ ಅನುರಾಧ ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಸ್ವಲ್ಪ ಫಜೀತಿಗಳಿಂದ ದೂರ ಇದ್ದು ಹೋಗಿ ಅವಳು ಕೂಡ ಆರಾಮಾಗಿ ಮಲ್ಕೋತಾಳೆ. ರಾಮೇಗೌಡರು ಎಲ್ಲರೂ ಕೂಡ ಹೋಗಿ ಮಲಗ್ತಾರೆ. ಚೌಟ್ರಿ ನಿಶಬ್ದವಾಗಿ ಶಾಂತಿಯುತವಾಗಿರುತ್ತದೆ. ಆ ಶಾಂತಿಯುತವಾಗಿರಬೇಕಾದ್ರೆ ಒಬ್ಬ ದಿಢೀರಂತ ಒಂದು ವ್ಯಕ್ತಿಯ ಆಗಮನ ಆಗುತ್ತೆ. ಆ ವ್ಯಕ್ತಿಯ ಯಾರು ಅಂತ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಆ ವ್ಯಕ್ತಿಯ ಆಗಮನ ತುಂಬ ದೊಡ್ಡ ವಿಚಿತ್ರವಾದ ಘಟನೆಯನ್ನೇ ತರಿಸುತ್ತದೆ.
ಆದರೆ ಆ ವ್ಯಕ್ತಿಯ ಆಗಮನ ಯಾರ ಗಮನಕ್ಕೂ ಕೂಡ ಬಂದಿರುವುದಿಲ್ಲ. ಹೀಗೆ ಇರಬೇಕಾದ್ರೆ ಬೆಳಗ್ಗೆ ಎಲ್ಲರೂ ಎದ್ದು ಬೇಗ ರೆಡಿಯಾಗಿ ಕಂಕಣ ಕಟ್ಟೋ ಶಾಸ್ತ್ರಕ್ಕೆ ಹಾಗೆ ದೇವ್ರ ತರೋ ಶಾಸ್ತ್ರವನ್ನು ನೆರವೇರಿಸಲು ಸಿದ್ಧರಾಗ್ತಾರೆ. ಹಾಗೆ 9 ಕನ್ಯೆಮಣಿಗಳು ಹಾಗೆ ಅವರಿಗೆ ಬಿಂದಿಗೆ, ದೇವ್ರ ತರೋಕೆ ಅಡಿಕೆ, ಒಂಬಾಳೆ ಎಲ್ಲವನ್ನು ಹಾಕಿ ಪೂಜೆ ಮಾಡಿ ಗಣೇಶನ ದೇವಸ್ಥಾನದ ಹತ್ರ ಪೂಜೆ ಸಲ್ಲಿಸಿ ಅದನ್ನು ಚೌಟ್ರಿ ಒಳಗಡೆ ತಗೊಂಡು ಬರುವಾಗ ಶ್ರುತಿ ಎಲ್ಲರಿಗೂ ಆರತಿ ಎತ್ತಿ ಅದರ ಹಿಂದೆ ದಿಬ್ಬಣದಲ್ಲಿ ಬರುತ್ತಿರುವ ಗಂಡಿಗೆ ನವನೀತ್ಗೆ ಆರತಿ ಮಾಡಿ ದೃಷ್ಟಿ ತೆಗೆಯುತ್ತಾರೆ. 3 ಜನ ಮುತ್ತೈದೆಯರು ಕೂಡ ಸೇರಿ ಶ್ರುತಿ ಒಟ್ಟಿಗೆ ಆರತಿ ಮಾಡಿ ಎಲ್ಲರೂ ಅವನಿಗೆ ದೃಷ್ಟಿ ತೆಗೆದು ಚೌಟ್ರಿ ಒಳಗಡೆ ಬಲಗಾಲಿಟ್ಟು ಬನ್ನಿ ಅಂತ ಹೇಳಿ ಬರ್ಮಾಡ್ಕೊಳ್ತಾರೆ. ನವನೀತ್ ತುಂಬ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿರ್ತಾರೆ. ಇತ್ತ ಶಾಲಿನಿಯ ರೂಮ್ ಕಡೆ ಹೋಗಿ, ಶಾಲಿನಿ ಬೇಗ ರೆಡಿಯಾಗು, ಇನ್ನೇನು ನವನೀತು ಕಂಕಣ ಕಟ್ತಾ ಇದ್ದಾರೆ, ನೆಕ್ಸ್ಟು ನಿನಗೆ ಕಟ್ಟಬೇಕು, ಬೇಗ ಬೇಗ ರೆಡಿಯಾಗು. ಆಮೇಲೆ ಶಾಸ್ತ್ರ ಮುಹೂರ್ತಗಳು ತುಂಬ ಇದ್ದಾವೆ, ಅವನ್ನೆಲ್ಲ ನೀನು ಬೇಗ ಬೇಗ ಮುಗಿಸ್ಕೋಬೇಕು. ರಿಸೆಪ್ಷನ್ ಕೂಡ ಇದೆ, ಗಜಿಬಿಜಿಯಲ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ, ಹಾಗೆ ತಿಂಡಿ ಮಾಡ್ಕೊಬಿಡು ಅಂತ ಹೇಳ್ತಾರೆ. ರೂಮಿಂದ ಹೊರಗಡೆನೆ ಅತ್ತ ಯಾವುದೇ ರೀತಿ ಸೌಂಡು ಏನೂ ಬರುವುದಿಲ್ಲ. ಯಾಕೆಂದರೆ ಶಾಲಿನಿ ಆ ವಧುವಿನ ಕೋಣೆಯಲ್ಲಿ ಇರುವುದೇ ಇಲ್ಲ. ಇದನ್ನು ಗಮನಿಸದೆ ಹೇಳ್ಬಿಟ್ಟು ಹೊರಟೋಗ್ತಾರೆ ಅಲ್ಲೇ ಇದ್ದಂಥವ್ರು. ಮತ್ತೆ ಒಂದು ಶಾಲಿನಿಯ ರೂಮಿನ ಕದವನ್ನು ತಟ್ಟುತ್ತಾರೆ. ಶಾಲಿನಿ ಡೋರ್ ಓಪನ್ ಮಾಡೋದಿಲ್ಲ. ಹೆಂಗಿದ್ರು ಹುಡುಗನಿಗೆ ಕಂಕಣ ಕಟ್ತಾ ಇದ್ದಾರಲ್ಲ, ಶಾಲಿನಿ ರೆಡಿ ಆಗ್ತಾ ಇರಬೇಕು ಅಂತ ಅಂದ್ಕೊಂಡು ಹುಡುಗನ ಸೋದರ ಮಾವ ಮತ್ತು ಸೋದರದತ್ತೆ ಕೂತು ಶಾಸ್ತ್ರಗಳನ್ನು ಮುಂದುವರಿಸಿ ಸೋದರ ಮಾವ ಹುಡುಗನಿಗೆ ಕಂಕಣ ಕಟ್ಟಿ ಮುಗಿಸುತ್ತಾರೆ. ಇತ್ತ ಹುಡುಗಿಯ ಸೋದರದತ್ತೆ ಬಂದು ಬೇಗ ಬೇಗ ಬಾ ಶಾಲಿನಿ, ನಿಮ್ಮ ಮಾವ ಕಂಕಣ ಕಟ್ಟೋಕೆ ಕಾಯ್ತಾ ಇದ್ದಾರೆ ಅಂತ. ಆವಾಗಲೂ ಕೂಡ ಯಾವುದೇ ರೀತಿ ಸೌಂಡ್ ಬರದೇ ಇರೋದನ್ನ ನೋಡಿ ಶಾಲಿನಿಯ ರೂಮ್ ಡೋರ್ನ ತೆಗೆದು ನೋಡಿದ್ರೆ ಶಾಲಿನಿ ಅಲ್ಲಿ ಇರುವುದೇ ಇಲ್ಲ. ಅವಳ ಮಲಗಿದ್ದಂತಹ ಕೋಣೆಯಲ್ಲಿ ದಿಂಬುಗಳನ್ನ ಇಟ್ಟು ಮನುಷ್ಯರ ರೀತಿಯೇ ಅದಕ್ಕೆ ರಗ್ಗೋಸಿ ಹೊರಗಡೆ ಹೊಟ್ಟೋಗಿರ್ತಾಳೆ. ಅದನ್ನು ನೋಡಿದಂತಹ ಎಲ್ರಿಗೂ ಅವಳಿಗೆ ಗಾಬರಿಯಾಗಿ ರಾಮೇಗೌಡರ ಅನುರಾಧನ ಕರೆದು ಈಗ ಮಾಡಿಬಿಡ್ತಾಳೆ, ಶಾಲಿನಿ ಇಲ್ಲ ಎಲ್ಲೋದ್ಲು ನೋಡಿ ಅಂತಾರೆ. ಇಡೀ ಚೌಟ್ರಿ ಮತ್ತು ಚೌಟ್ರಿಯ ಅಂಗಳ ತುಂಬ ಹತ್ತಿರವಿರುವ ಕೆಲವೊಂದಷ್ಟು ಸ್ಥಳಗಳೆಲ್ಲವನ್ನು ಹುಡುಕಾಡ್ತಾರೆ, ಆದರೆ ಶಾಲಿನಿ ಅಲ್ಲಿ ಇರುವುದಿಲ್ಲ. ಈ ವಿಚಾರ ಕಂಡು ರಾಮೇಗೌಡರು ಎದೆ ಬಡಿದುಕೊಂಡ ಹಾಗೆ ತುಂಬ ಅನುಭವಗಳಾಗ್ತಾ ಇರುತ್ತೆ. ಇತ್ತ ಅನುರಾಧ ಸುಸ್ತಾಗಿ ತಲೆ ತಿರುಗಿ ಬೀಳ್ತಾಳೆ. ಅವಳಿಲ್ಲ ಅನ್ನೋ ಆ ಒಂದು ಪದ ಅವರ ಕಣ್ಗಳಲ್ಲಿ ನೀರು ತರಿಸಿ ಪ್ರತಿ ಜನರು ಮಾತಾಡುವ ರೀತಿ ಅವರಿಗೆ ಚುಚ್ಚಿ ಚುಚ್ಚಿ ಕೊಂದ ಹಾಗೆ ಆಗುತ್ತದೆ. ಅಲ್ಲಿರುವ ಜನಗಳು ಅವರ ಹಿಂದೆಯೇ ಮಗಳನ್ನ ನೆಟ್ಟಿಗೆ ಬೆಳೆಸಿದಿದ್ರೆ ಈ ರೀತಿ ಎಲ್ಲ ಆಗ್ತಿತ್ತು, ಅವಳು ಕೇಳ್ದಾಗೆಲ್ಲ ಮಾಡಿಕೊಂಡ್ರು, ಎಂಥ ಒಳ್ಳೆ ಸಂಬಂಧನ ಬಿಟ್ಟು ಓಡೋಗಿದ್ದಾಳೆ, ಅವಳಿಗೆ ಮೊದಲೇ ಯಾವುದಾದ್ರೂ ಲವ್ ಇತ್ತ ಅಂತ ಕೇಳಬೇಕಲ್ವಾ, ಇವರು ಯಾವುದನ್ನು ಕೇಳಿಲ್ಲ, ಹುಡುಗಿ ಫೋರ್ಸ್ಫುಲ್ಲಿ ಮದುವೆ ಮಾಡಿದ್ದಾರೆ, ಅದಕ್ಕೆ ಹೀಗಾಗಿದೆ, ಬನ್ನಿ ಆಗಬೇಕಾಗಿದ್ದೆ ಇವರಿಗೆ, ಮಕ್ಕಳು ಹೇಳ್ದಾಗೆಲ್ಲ ಕುಣಿತಾರೆ, ಹಾಗೆ ಹೀಗೆ ಅಂತ ಮಾತಾಡುವ ಮಾತುಗಳು ಅವರಿಗೆ ಚುಚ್ಚಿ ಚುಚ್ಚಿ ನೋವು ಮಾಡ್ತಾ ಇರುತ್ತೆ. ರಾಮೇಗೌಡರು ಕೊನೆಯ ನಿರ್ಧಾರವೇ ಅವರು ನೇಣಿಗೆ ಶರಣಾಗಬೇಕು ಅಂತ ತುಂಬ ಯೋಚಿಸ್ತಾ ಇರ್ತಾರೆ. ಯಾಕಂದರೆ ಮಗಳು ಮಾಡಿದ ಅವಮಾನ ಅವರಿಗೆ ಸಹಿಸಲಾರದೆ ವಧುವಿನ ಕೋಣೆಗೆ ಹೋಗಿ ಬಾಗಿಲಾಗುತ್ತಾರೆ. ಅದನ್ನು ನೋಡಿದ ನವನೀತ್, ದಯವಿಟ್ಟು ಅಪ್ಪ ಮಾವ ಇದ್ದರೂ ನೀವು ಅಪ್ಪನ ಸ್ಥಾನದಲ್ಲಿದ್ದೀರಾ, ನೀವೇನು ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ, ಯಾಕಂತಂದರೆ ಅವಳು ಹೋದರೆ ಹೋಗ್ತಾಳೆ, ನೀವು ಅದಕ್ಕೆ ಹಂಚಬೇಡಿ ಅಂತ ಹೇಳಿ ನವನೀತ್ ವಧುವಿನ ಡೋರ್ನ ಹೊಡೆದು ರಾಮೇಗೌಡರನ್ನ ಹೊರಗಡೆ ಕರ್ಕೊಂಡು ಬಂದು ಸಮಾಧಾನ ಮಾಡಿ ಒಬ್ಬ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಅವರಿಗೆ ಬುದ್ಧಿವಾದ ಹೇಳಿ ಈ ರೀತಿ ಎಲ್ಲ ಮಾಡ್ಕೋಬೇಡಿ, ಇದು ಹೇಡಿತನದ ಸಂಕೇತ, ಅವಳು ಮಾಡಿದ ತಪ್ಪಿಗೆ ನೀವ್ಯಾಕೆ ಶಿಕ್ಷೆ ಅನುಭವಿಸ್ತೀರಾ, ನೀವು ನಮ್ಮ ಮಕ್ಕಳು ಯಾವತ್ತೂ ಹಾಳಾಗೋಗ್ಲಿ ಅಥವಾ ಇನ್ನೊಂದೇನೋ ಆಗಲಿ ಕೆಟ್ಟದಾಗಲಿ ಅಂತ ಏನೂ ಬಯಸಲ್ಲ, ಅವರು ನನ್ನ ಜೊತೆ ಕೂಡ ನಾರ್ಮಲ್ ಆಗಿದ್ದರು, ಯಾವತ್ತೂ ಕೂಡ ಏನನ್ನೂ ಹೇಳ್ಕೊಂಡಿಲ್ಲ, ನೀವೇನು ತಪ್ಪು ಮಾಡಿಲ್ಲ, ನೀವ್ಯಾನಕ್ಕೆ ಇಷ್ಟೊಂದು ತಲೆ ತಗ್ಗಿಸ್ತೀರಾ, ನೀವು ಯಾವತ್ತೂ ತಲೆ ಎತ್ತಿ ನಡಿಬೇಕು ಹೊರತು ತಲೆ ತಗ್ಸಿ ಇರಬಾರ್ದು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ, ಅದನ್ನು ಬಿಟ್ಟು ಈ ರೀತಿ ಯೋಚನೆ ಮಾಡಬೇಡಿ. ಅನುರಾಧ ಕೂಡ ಎಚ್ಚರ ಆಗಿ ತನ್ನ ಗಂಡನ ಪರಿಸ್ಥಿತಿಗೆ ಕಾರಣವಾದ ಶಾಲಿನಿಯನ್ನು ಶಪಿಸುತ್ತಾ, ಯಾಕೆ ದೇವರೇ ಇಷ್ಟೊಂದು ಕಷ್ಟ ಕೊಟ್ಟೆ ಜೀವನದಲ್ಲಿ ನಮಗೆ, ಯಾರಿಗೂ ಯಾವತ್ತೂ ಮೋಸ ಮಾಡದೇ ಇರೋರು, ಅನ್ಯಾಯ ಮಾಡದೇ ಇರೋರು ನಮಗೆ ಈ ರೀತಿ ಆಗಬೇಕಾ ಅಂತ ಅವಳ ಎದೆಯನ್ನು ಬಡ್ಕೊಂಡು ಅಳ್ತಾ ಇರ್ತಾಳೆ. ಆ ಸಿಚುವೇಶನ್ನು ಶ್ರುತಿಯ ಕಣ್ಮುಂದೆ ನಡೀತಾ ಇದ್ರು. ಶ್ರುತಿಗೆ ಆಕಾಶ ತಲೆ ಮೇಲೆ ಬಿದ್ದಂತಿದ್ದರೂ ಕೂಡ ಅಮ್ಮನನ್ನು ಸಮಾಧಾನ ಪಡಿಸಿ, ಅಮ್ಮ ನೀನು ಅಳಬೇಡ, ಏನೂ ಆಗಿಲ್ಲ ಹಾಗೆ ಅಂತ ಹೇಳಿ ಸಮಾಧಾನ ಪಡಿಸ್ತಾ ಇರ್ತಾಳೆ. ಇತ್ತ ನಾರಾಯಣ ಗೌಡರು
ಮತ್ತು ಸುಲೋಚನಾ ಕೂಡ ಜನರ ಮಾತಿಗೆ ಕಟ್ಟು ಬೀಳದೆ ರಾಮೇಗೌಡರು ಅನುರಾಧ ಪರ ನಿಲ್ತಾರೆ. ಅದು ಅವರಿಗೂ ಕೂಡ ಬೆಂಬಲವಾಗಿ ನಿಲ್ಲೋದೇ ಬೇಕಾಗಿರುತ್ತದೆ. ಯಾರು ಕಷ್ಟದಲ್ಲಿ ನಿಲ್ಲುತ್ತಾರೋ ಅವರನ್ನು ಕೊನೆಯ ತನಕ ನೆನೆಯುವುದು. ಈ ಕಥೆನ ಇಮ್ಯಾಜ್ ಮಾಡ್ಕೊಳ್ತಾ ಹೇಳ್ತಾ ಇದ್ರೆ ನನ್ನ ಕಣ್ಣಂಚಲ್ಲೇ ನೀರು ಜಿನುಗಿದ ಹಾಗೆ ಆಯಿತು.